ಮನೆ ಎಲ್ಲ ಕ್ಲೀನ್ ಆಯಿತು. ನನಗೊಂದು ಇಂಟರ್ವ್ಯೂ ಇದೆ, ಹೋಗಿ ಅಟೆಂಡ್ ಮಾಡ್ಬಿಟ್ಟು ಬಂದ್ಬಿಡ್ತೀನಿ. ಥ್ಯಾಂಕ್ಸ್ ರವಿ. ಥ್ಯಾಂಕ್ಸ್ ಎಲ್ಲ ಯಾಕೆ ಭಾವ, ಇದೇನು ಬೇರೆ ಮನೆನಾ? ನಮ್ಮನೇನೆ ತಾನೇ. ಓಹ್, ನೀವು ಊಟ ಮಾಡಿಲ್ಲ ಅಲ್ಲ? ಒಂದು 10 ನಿಮಿಷ ಭಾವ, ಹೋಗಿ ತಂದ್ಬಿಡ್ತೀನಿ. ಬೇಡ ಬೇಡ, ಊಟ ನಾನು ತೊಗೊಂಡು ಬರ್ತೀನಿ, ನೀನು ಇಂಟರ್ವ್ಯೂಗೆ ಹೊರಡು, ಅದು ಮುಖ್ಯ. ಈಗಾಗಲೇ ನೀನು ನಮಗೋಸ್ಕರ ತುಂಬ ತೊಂದರೆ ತೊಗೊಂಡಿದೀಯಾ. ನನ್ನ ಬೈಕ್ ತೊಗೊಂಡು ಹೋಗ್ತಿಲ್ಲ, ನಿಮಗಿಲ್ಲೇ ಓಡಾಡೋಕ್ಕೆ ಬೈಕ್ ಬೇಕಾದ್ಬೋದು. ಅಜ್ಜಿ, ನಾ ಇಲ್ಲೇ ಹೊರಗೆ ಹೋಗಿ ಬರ್ತೀನಿ, ನೀವು ಒಳಗಿರಿ. ಯಾವ ಕಡೆ ಹೋಗ್ತೀಯಾ? ನನ್ನ ಬಿಟ್ಟು ಹೋಗಿರೋ ಅಮ್ಮಂದಿರನ್ನ ವಾಪಸ್ ಕರ್ಕೊಂಡು ಬರೋಕ್ಕೆ. ನೀನು ಹೋಗಿ ಕರೆದ್ರೆ ಅವ್ರು ವಾಪಸ್ ಬರ್ತಾರೆ ಅಂತ ಅಂದ್ಕೊಂಡಿದ್ಯಾ? ನನಗೂ ಹಠ ಮಾಡೋಕ್ಕೆ ಬರುತ್ತೆ ಅಜ್ಜಿ. ನನ್ನ ಜೊತೆ ಅದು ಹೇಗೆ ಬರಲ್ವೋ ನಾನು ನೋಡ್ತೀನಿ. ನಿಮಗೆಲ್ಲ ನನ್ನ ಮೇಲೆ ಇರೋ ಪ್ರೀತಿ ಇಷ್ಟೇನಾ ಅಂತ ಕೇಳ್ತೀನಿ. ಪರಿಸ್ಥಿತಿ ಎಲ್ಲವನ್ನು ಮರೆಸ್ಬಿಡತ್ತಪ್ಪ. ಒಂದೊಂದು ಸಲ ಮನುಷ್ಯ ತನ್ನವರು ಅನ್ನೋದನ್ನ ಬಿಟ್ಟು ತಾನು ಮಾತ್ರ ಅಂತ ಯೋಚನೆ ಮಾಡೋ ಸಂದರ್ಭಗಳು ಎಲ್ಲರ ಜೀವನದಲ್ಲೂ ಒಂದೊಂದು ಸಲ ಬರುತ್ತೆ. ವಿಪರ್ಯಾಸ ಅಂದರೆ ನಮ್ಮನೇಲೂ ಆ ಯೋಚನೆ ಬಂದ್ಬಿಟ್ಟಿದೆ. ನಿನಗೆ ಅನುಭವ ಸಾಲದು, ವಯಸ್ಸಾಗ್ತಾ ಆಗ್ತಾ ಎಲ್ಲ ಅರ್ಥ ಆಗುತ್ತೆ. ಅಜ್ಜಿ, ನನಗೆ ನಿಮ್ಮಷ್ಟು ಅನುಭವ ಇಲ್ಲ ನಿಜ, ಆದರೆ ನನ್ನ ಅಮ್ಮಂದರಿಗೆ ನನ್ನ ಮೇಲಿದ್ದ ಪ್ರೀತಿ ಆಳ ಎಷ್ಟು ಅಂತ ನನಗೆ ಗೊತ್ತು. ಆ ಪ್ರೀತಿ ಸುಳ್ಳಲ್ಲ, ನನ್ನ ನಂಬಿಕೆ ನನಗಿದೆ. ಇವತ್ತು ಆ ಪ್ರೀತಿ ಸಂಬಂಧ ಇದೆಲ್ಲ ಅದನ್ನು ಪರೀಕ್ಷೆಗೆ ಒಡ್ಡಿ ನಾನು ಅವ್ರನ್ನ ಕರ್ಕೊಂಡು ಬಂದೇ ಬರ್ತೀನಿ.